ವಿಶೇಷವಾಗಿ ರಾಜೇಶ್ವರ ಗ್ರಾಮ ಪಂಚಾಯತನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸುಮಾರು ದಿವಸದಿಂದ ನಾನು ಆ ಭಾಗದ ಶಾಸಕನಾಗಿದ್ದ ಪ್ರಾರಂಭದಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು. ಆಮೇಲೆ ರಾಜೇಶ್ವರ ಗ್ರಾಮ ಪಂಚಾಯತನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಅಂತ ರಾಜೇಶ್ವರ ಗ್ರಾಮಸ್ಥರ ಭಾಳ ದಿನ ಬೇಡಿಕೆ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲ ನಮ್ಮ ರಾಜೇಶ್ವರ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಕೂಡ 2 ಬಾರಿ 3 ಬಾರಿ ಬೆಂಗಳೂರಿಗೆ ಡೆಲಿಗೇಷನ್ ಬಂದು ಶಾಸಕರ ಭವನಕ್ಕೆ ಮಾನ್ಯ ಸಚಿವರಾದಂಥ ರಹೀಂ ಖಾನ್ ಅವರಿಗೆ ಕರೆಸಿ ಈ ಬರ್ತಕ್ಕಂಥ ದಿನದಲ್ಲಿ ಪಟ್ಟಣ ಪಂಚಾಯತ್ ಆಗಲೇಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾನ್ಯ ಸಚಿವರು ಭಾಳ ಸಂತೋಷದಿಂದ ಹುಮ್ನಾಬಾದ್ ಪುರಸಭೆ ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಮತ್ತು ರಾಜೇಶ್ವರ ಗ್ರಾಮ ಪಂಚಾಯತನ್ನು ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದರು. ನಾನು ಮೊನ್ನೆ ನನಗೆ ಪೌರಾಡಳಿತ ಸಚಿವರು ಫೋನ್ ಮಾಡಿದರು. ಕೆಲವೇ ದಿನದಲ್ಲಿ ನಾಳೆ ಅಥವಾ ನಾಡಿದ್ದು ಗುರುವಾರ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಬರ್ತಾ ಇದೆ, ಅದು ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಮಾನ್ಯ ರಹೀಂ ಖಾನ್ ಅವರು ನನಗೆ ಫೋನ್ ಮಾಡಿದರು ಬುಧವಾರ. ನಾನು ಬುಧವಾರದಲ್ಲೇ ಶ್ರೀ ವೀರಣ್ಣ ಪಾಟೀಲ್ ಅವರಿಗೆ ಹೇಳಿದೆ, ನಾನು ನಾಳೆ ನಿಮ್ಮ ರಾಜೇಶ್ವರ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗ್ತಾ ಇದ್ದೇವೆ. ಕೆಲವರು ಹೇಳ್ತಾ ಇದ್ದಾರೆ ನಾವು ಬಂದಾಗಾಯಿತು ಸತತ ಪ್ರಯತ್ನ, ಎಲ್ಲರೂ ಕೂಡ ಅವ್ರ ಬಂದಾಗೆ ಆಗ್ತಾ ಇದೆ, ಹೊಸದು ಅವರು ಇಲ್ಲ. ಯಾಕಂದ್ರೆ ಪಾಪ ಹುಮ್ನಾಬಾದ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಲ್ಲಿ 188 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ. ಅದನ್ನು ಕೂಡ ನಾನು ಬಂದಾಗೆ ಮಾಡಿದ, ನಾನೇ ತಂದ ಅಂತ ಸನ್ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರ. ನಿಮಗೆಲ್ಲ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಮಾಧ್ಯಮದ ಮೂಲಕ. 2021-22 ನಾವು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದು ಕೂಡ ಇದೆ, ಅದು ಸ್ಯಾಂಕ್ಷನಲ್ಲಿ ಕೂಡ ಇದೆ. 21-22 ಇದು ಕೇಂದ್ರ ಸರ್ಕಾರಕ್ಕೆ ಬಂದಿದೆ, ಕೇಂದ್ರ ಸರ್ಕಾರದಿಂದ ಅಂತಿಮ ಘಟ್ಟ ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಅದರಲ್ಲೇ ಇದೆ. ಅದು ಕೂಡ ನಾನು ಮಾಧ್ಯಮ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಇವತ್ತು ಹುಮ್ನಾಬಾದ್ ಪುರಸಭೆ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸದಲ್ಲಿ ಕೂಡ ನಾನು ಬಂದಾಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಪಾಪ ಶಾಸಕರು. ಒಂದು ಕಡೆ ಶಾಸಕರು ಏನು ಹೇಳ್ತಾರೆ ಅಂದರೆ ಈ ಸರ್ಕಾರ ಬಂದಾಗ ಯಾವುದೂ ಫಂಡೇ ಇಲ್ಲ, ಯಾವುದೂ ಡೆವಲಪ್ಮೆಂಟೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ನಾನು ಬಂದಾಗ 100 ಕೋಟಿ ರೂಪಾಯಿ ತಂದು ಇವರು ವಿಶೇಷವಾದಂಥ ಅನುದಾನ ಎಲ್ಲಿ ತಂದಿದ್ದಾರೆ ಅಂಬೋದು ಅವ್ರು ಬಹಿರಂಗ ಪಡಿಸಲಿ. ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏನಿದೆ 60 ಕೋಟಿಯಿಂದ 70 ಕೋಟಿ ರೂಪಾಯಿ ಅದೇ ಅನುದಾನ. ಅದಕ್ಕೆ ಬಿಟ್ಟು ಬೇರೆ ಬೇರೆ ಯೋಜನೆಯಲ್ಲಿ ಯಾವುದ್ಯಾವ ದುಡ್ಡು ಬಂತು ಏನಾಯಿತು ಅದೆಲ್ಲನೂ ಕೂಡ ಮಾನ್ಯ ಶಾಸಕರು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತೇನು ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ರೀತಿ ತಾರತಮ್ಯ ಮಾಡ್ತಕ್ಕಂಥದ್ದಲ್ಲ. ನಮ್ಮೆಲ್ಲರ ಆಶೆ ಒಂದೇ ಇದೆ, ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ರಹೀಂ ಖಾನ್ರವರು ಇವತ್ತು ರಾಜೇಶ್ವರ ಜನ ಎಲ್ಲ ಪಾಪ ನಮ್ಮ ಮನೆ ಹೊಳ ನಾನು ಹೇಳಿದೆ ಅವರಿಗೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಆಗೋವರೆಗೆ ನಿಮಗೆ ನಾನು ಮಾಡೇ ತೋರಿಸ್ತೀನಿ ಅಂತ ನನ್ನ ಮನೆ ಹೋದಾಗ ಇವರಿಗೆಲ್ಲ ನಾನು ಭರವಸೆ ಕೊಟ್ಟಿದ್ದೇನೆ ಗ್ರಾಮಸ್ಥರಿಗೆ. ಅದೇ ರೀತಿಯಾಗಿ ಇವತ್ತು ಆ ಕೆಲಸ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು, ಇವತ್ತೇನು ಡಿ ಕೆ ಶಿವಕುಮಾರ್ಜಿಯವರು, ಉಸ್ತುವಾರಿ ಸಚಿವರಂಥ ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ರವರು, ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕ್ಷೇತ್ರದ ಮೇಲೆ ಇಷ್ಟೇ ಪ್ರೀತಿ ವಿಶ್ವಾಸ ಇರಲಿ. ಇನ್ನೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ತಗೊಳ್ಳೋಣ. ತಾವೆಲ್ಲ ರಾಜೇಶ್ವರ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ತಾವೆಲ್ಲ ಜನ ಇದ್ರೆ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ತಮಗೆಲ್ಲ ಗುರುತಿದೆ. ಇದು ಎಲ್ಲಿಂದೂ ಬಂತು, ಎಲ್ಲಿಗೆ ಬೆಳೀತು, ಎಲ್ಲಿ ಆಯಿತು ಅಂಬ ಸುಮ್ಮನೆ ಹೇಳ್ತಕ್ಕಂಥದ್ದು ಅವ್ರು ಯಾವಾಗಕ್ಕೂ ಕೂಡ ಪಾಪ ಅವ್ರು ಹೇಳ್ತಕ್ಕಂಥದ್ದು ಕಲ್ತಿದಾರ. ಯಾಕಂದ್ರೆ ನೀವು ನೋಡಿರ್ಬೇಕು ಎಲ್ಲ ಅವ್ರು ಏನು ಹೇಳ್ತಾ ಇದಾರ, ಈಗ ಏನಾಗ್ಯದ 2.5 ವರ್ಷಕ್ಕೆ ಆಗ್ಯದಂತ. ಈಗ ಏನು ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ್ಯದ ನೀವು ಕೇಳ್ಕೊಂಡಿರಲಿಲ್ಲ, 2.5 ವರ್ಷದಾಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 2.5 ವರ್ಷ ಹಿಂದ್ಗಡೆ
ಇವತ್ತು ಹುಮ್ನಾಬಾದ್ದಾಗ ಬಸ್ ಸ್ಟ್ಯಾಂಡ್ ಇತ್ತೋ ಇಲ್ಲೋ, ಹುಮ್ನಾಬಾದ್ದಾಗ ಆಸ್ಪತ್ರೆ ಇತ್ತೋ ಇಲ್ಲೋ, ಹುಮ್ನಾಬಾದ್ದಾಗ ಪೊಲೀಸ್ ಸ್ಟೇಷನ್ ಇತ್ತೋ ಇಲ್ಲೋ, ಹುಮ್ನಾಬಾದ್ ಕ್ಷೇತ್ರದಲ್ಲಿ ರೋಡ್ ಯಾವ ರೀತಿ ಇತ್ತು ಅಂತಂಬುದು ಕೂಡ ಅವರಿಗಿಲ್ಲ. ಇವತ್ತು ಹೋಗ್ಬರ್ರಿ ನೀವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ರೋಡ್ ಪರಿಸ್ಥಿತಿ ಏನಿದೆ. ಇವತ್ತು ಯರಬಾಗದಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂದ್ರೆ ಮೊನ್ನೆ ರೋಡ್ ಮಾಡಿದ್ದಾರೆ, ಬೋರ್ಡ್ ಕೂಡ ಹಚ್ಚಿದರೆ ನೋಡಬಹುದು. 21/7 ಆ ಕೆಲಸ ಮುಕ್ತಾಯ ಆಗಿದೆ. ಆ ಕೆಲಸ ಮುಕ್ತಾಯ 1 ತಿಂಗಳಾಗಿಲ್ಲ, ಪೂರ ಡಾಮರೀಕರಣ ಕಿತ್ಕೊಂಡು ಹೋಗ್ಬಿಟ್ಟು. ಇವತ್ತು ಹುಡುಗಿಯಲ್ಲಿ ನಿರ್ಮಿತಿ ಕೇಂದ್ರದಿಂದ 10 ಲಕ್ಷದಲ್ಲಿ 20 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾರೆ. ಆ ಕೆಲಸ ರೋಡ್ ಪೂರ ಕಿತ್ಕೊಂಡು ಹೋಗಿದೆ. ಇದೆಲ್ಲ ಕೆಲಸ ಯಾರು ಮಾಡ್ತಾ ಇದಾರ? ಇದೆಲ್ಲ ನಿಮ್ಗೆಲ್ಲ ಗುರ್ತಿದೆ. ಕೆಲಸ ಯಾರು ಮಾಡ್ತಾ ಇದಾರ ನಿಮ್ಗೆಲ್ಲ ಗುರ್ತಿದೆಯಲ್ಲ. ಯಾವ ಕೆಲಸ ಕಳಪೆ ಮಟ್ಟದು, ಇದರಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದೆಲ್ಲ ಬರೀ ಅವರ ಪರಿವಾರ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇವತ್ತು ಬರ್ತಕ್ಕಂಥ ಜನ ಅದಕ್ಕೆಲ್ಲ ತೀರ್ಮಾನ ಮಾಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ ಇದೆ. ಪಾಪ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನನಗೆ ನಿನ್ನೆ ಪಾಪ ಅವರು ಸೋದರ ಕೂಡ ಮಾತಾಡಿದ್ದಾರೆ. ಇವತ್ತು ನಾನು ನೋಡಿದೆ, ಸಿದ್ದು ಪಾಟೀಲ್ ಅವ್ರು ಕನಸಿತ್ತು. ಏನೇನು ಕನಸದಪ್ಪ ಅವ್ರು ಹೇಳಕರ ಹೇಳ್ರಿ. ಸಿದ್ದು ಪಾಟೀಲ್ ಕನಸನೇ ಏನದ ಅದು ಒಂದ್ಸಲ ಹೇಳಕರ ಹೇಳ್ರಿ. ಯಾವಾಗಾರ ಆಯ್ತು ಅಂದ್ರೆ ನಾನು ಮಾಡಿದ್ದೀನಿ, ಆಗಿಲ್ಲ ಅಂದ್ರೆ ನಾನೇನು ಮಾಡಲಿ. ಈಗ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗಳದು ನಾನು ಶಾಸಕನಾದ ಮ್ಯಾಗ 15 ದಿನದಾಗ ನಾನು ಬಂದ್ ಮಾಡ್ತೀನಿ ಅಂತ ಹೇಳ್ಬೋದು. ವಾಸನೆ ಬರ್ತಕ್ಕಂಥ ಒಂದು ಕಡೆ KDP ಸಭೆಯಲ್ಲಿ ಏನು ಹೇಳ್ತಾರೆ ಶಾಸಕರು, ನಾನು ಶಾಸಕನಾಗಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಬಂದ್ ಮಾಡ್ತಕ್ಕಂಥ ಕೆಲಸ ನಂದಲ್ಲ. ಇದೇ ನಮ್ಮ ಮನೆಯಲ್ಲಿರ್ತಕ್ಕಂಥ ರೋಡು ನಾನು ಇಕ್ಕಿದ್ದು 10 ಕೋಟಿ ರೂಪಾಯಿ. ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮೆಯವರು ವಿಶೇಷವಾದಂಥ ಅನುದಾನ ತಂದು ಈ ರೋಡ್ ನಾವು ಮಾಡಿದ್ದೆವು. ಪಾಪ ಶಾಸಕರಿಗೆ ಬಹಳ ಪ್ರೀತಿ ಇತ್ತು. ಯಾವುದೋ ರೋಡ್ ಇನಾಗ್ರೇಷನ್ ಮಾಡಿಲ್ಲ, ಈ ರೋಡು ಇನಾಗ್ರೇಷನ್ ಮಾಡಬೇಕು ಮಾಡಿದ್ರು. ಪಾಪ ಸ್ವಲ್ಪ ಅವತ್ತಲ್ಲಿ ಪ್ರವಾಸಿ ಮಂದಿರದಲ್ಲಿ ಹೇಳಿದ್ರು, ಯಾರೇ ಶಾಸಕರಾದವ್ರಿಗೆ ಇಚ್ಛಾಶಕ್ತಿ ಬೇಕು. ನನಗೆ ಇಚ್ಛಾಶಕ್ತಿ ಇತ್ತು, ನಾನು 15 ದಿನದಾಗ ಪೊಲೀಸರು ಬಂದ್ ಮಾಡಿದ್ರು. KDPದಾಗ ಹಂಗೆ ಹೇಳ್ತಾರೆ, ಇಲ್ಲಿ ಹಿಂಗೆ ಹೇಳ್ತಾರೆ. ಅವ್ರು ನೋಡಿ ಯಾವ ರೀತಿ ಜನರಿಗೆ ಗುಮ್ರಮ್ ಮಾಡ್ತಕ್ಕಂಥ ಕೆಲಸ ಶಾಸಕರು ತೊಡಗಿದ್ದಾರೆ. ಅದಕ್ಕೆ ಅವ್ರು ಯಾರು ಏನಾರು ಹೇಳಿ, ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹುಮ್ನಾಬಾದ್ ಪುರಸಭೆ ಇರ್ಬೋದು, ರಾಜೇಶ್ವರ ಇರ್ಬೋದು, ಮತ್ತು ಹಿಂದೆ ಕೂಡ ಈಶ್ವರ್ ಖಂಡ್ರೆ ಕೋಡಳಿತ ಸಚಿವರಿದ್ದಾಗ ಹಳ್ಳಿಕೇಡ್ B ಕೂಡ ಪುರಸಭೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕೈ ಮೇಗಾಗಿದೆ. ಇವತ್ತು ನಮ್ಮದು ಒಳ್ಳೆ ರೀತಿ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ತೊಡಗಿದ್ದೀವಿ. ಯಾರೇನು ಮಾಡ್ತಾರೆ, ಯಾರೇನು ಬಿಡ್ತಾರೆ, ಬೇರೆಯವ್ರ ಬಗ್ಗೆ ಜನರೇ ತೀರ್ಮಾನ ಮಾಡ್ತಾರೆ. ಅವ್ರು ಏನು ಮಾಡಿದಾರ, ನಾವೇನು ಮಾಡಿದ್ದೀವಿ, ನಮ್ಮ ಪರಿವಾರ ಏನು ಮಾಡಿದೆ, ಇಡೀ ಜನ ಜಾಗೃತಿ ಇದೆ. ಇವತ್ತು ಎಲ್ಲರಿಗೂ ಕೂಡ ಗುರ್ತಿದೆ. ನಾನು ಹೇಳ್ತಕ್ಕಂಥದ್ದು, ಪಾಪ ಅವ್ರ ಸೋದರ ಭಾಳ ಚಲೋ ಮಾತಾಡಿದ್ರೆ ನಾನು ನೋಡಿದ ಇಲ್ಲ, ನಮ್ಮ ಅಣ್ಣ ಸಿದ್ದು ಪಾಟೀಲ್ ಅವರು ಕನಸಿತ್ತು ಅಂತ. ಇನ್ನು ಏನೇನು ಕನಸವ, ಏನೇನು ಡ್ರೀಮ್ ಅವ ಅವರು ಒಂದ್ಸಲ ಹೇಳಿದ್ರು ಕೂಡ ಆಗ್ತದೆ. ಈಗ ಐದು ರಾಯಚೂರು ಐತಿ, ಮುಂದಿನ ಏನದಪ್ಪ ಎಲ್ಲ ಮಾಡಿದ ತಕ್ಷಣ ನಾ ಮಾಡಿದ್ದೀನಿ ನಮ್ಮ ಬೇಡ, ಮಾಡೋದಕ್ಕಿಂತ ಮುಂಚೆ ಹೇಳೋ ಮತ್ತೆ ನಾವು ಇದು ಮಾಡಬೇಕಾಗಿದೆ. ನಮಗೂ ಗುರ್ತಾಗ್ತದಲ್ಲ. ಅವ್ರು ಏನು ಹೇಳಿದ್ರು ನಿಮ್ಗೆಲ್ಲ ಗುರ್ತಿದ್ದೆಲ್ಲ ಕೇಳ್ರಿ. ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ದಾರೆ ಶಾಸಕರು ಅಂದ್ರೆ, ಹುಮ್ನಾಬಾದ್ದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ, ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ 2.5 ವರ್ಷ ಆಯ್ತು. ಅವ್ರ ಹನಿಮೂನ್ ಪೀರಿಯಡ್ ಮುಗಿತು. ಇಲ್ಲಿವರೆಗೆ ಫ್ಯಾಕ್ಟ್ರಿದು ಹೆಸರಿಲ್ಲ, ಎಲ್ಲರೂ ತೆಗೆದಾರ. ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲಾದ್ರೂ ಏನಾದ್ರು ಹೇಳಿದಾರ? ಅದ್ರ ಬಗ್ಗೆ ಹೇಳಿ ಶಾಸಕರೇ ನೀವು. ಅದು ಮತ್ತು ಅವ್ರ ತಮ್ಮ ಸೋದರ ಸಂತೋಷ್ ಪಾಟೀಲ್ ಹೇಳಬೇಕು, ಇದ್ರು ನಮ್ಮ ಅಣ್ಣನ ಕನಸದ, ಇದ್ರು ನಮ್ಮ ಅಣ್ಣನ ಡ್ರೀಮ್ ಅದ, ನಾವು ಮಾಡ್ತೇವೆ ಅಂತ ಅದು ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಜನರು ಏನು ಕೆಲಸ ಮಾಡಬೇಕು ಅಂತ ಗೆಲ್ಸಿದಾರ. ಪಾಪ ಎಲ್ಲ ಜನರಿಗೆ ಹೇಳಿದ್ರು, ನಾನು ಅದು ಬದಲಾವಣೆ ಮಾಡ್ತೀನಿ, ಇದು ಬದಲಾವಣೆ ಮಾಡ್ತೀನಿ. ಇಲ್ಲಿವರೆಗೆ ಏನೂ ಬದಲಾವಣೆ ಆಗಿಲ್ಲ. ನೀವು ರಾಯಚೂರ್ದಾಗ ಏನಾಗಿದೆ ಹೇಳಪ್ಪ, ನೀವೇ ಹೇಳಿ ಗ್ರಾಮಸ್ಥರು. ನಾನು ಹೇಳೋದು ಬೇಡ. ಏನಾದರೂ ಬದಲಾವಣೆ ನಾವಿದ್ದಾಗ ಏನು ನಾವು ಫಂಡಿಂಗ್ಸ್ ಕೊಟ್ಟಿದ್ದೆವು, ಆಮ್ಯಾಗ ಏನು ಕೊಟ್ಟರು, ಏನು ಡೆವಲಪ್ಮೆಂಟ್ ಆಗಿದೆ. ಅದಕ್ಕೆ ನಾನೇನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನೀವೆಲ್ಲರೂ ಇವತ್ತು ರಾಜೇಶ್ವರ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಮಾಜಿ ಸದಸ್ಯರು ತಾವೆಲ್ಲರೂ ಕೂಡ ಬಂದು ಇವತ್ತೇನು ಪಟ್ಟಣ ಪಂಚಾಯತ್ ಆಗಿದೆ, ಇನ್ನು ಮುಂದೆ ಬರ್ತಕ್ಕಂಥ ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತ್ ಕೂಡ ಸರ್ಕಾರ ಮ್ಯಾಗೆ ಒತ್ತಡ ಹಾಕಿ ಹೆಚ್ಚಿನ ಅನುದಾನ ತಂದು ರಾಜೇಶ್ವರ ಒಂದು ಮಾದರಿ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳಿ ರಾಜಶೇಖರ್ ಪಾಟೀಲ್ ಅವರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ
ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.